ಸಭೆ ಯಾವಾಗ ಮಾಡ್ತಾರೆ? ಸಭೆ ಯಾವಾಗ ಮಾಡ್ತಾವ ಅಂತ ಹೇಳಬೇಕು. ಅಲ್ಲ, ಈಗ ಒಂದೇದು ಒಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮೇತ ಒಂದು ಸಾಧ್ಯರ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ಮೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ. ಒಂದು ಈಗ ನಾವು ಹೇಳಿದಲ್ಲ, ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವು ಯಾಕೆ ಬೇಡ್ತೀರ ಅಂತ ನಾವು ಕೇಳಕ್ಕೆ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ, ಚಿಕ್ಕೋಡಿಯವ್ರು ಕೇಳ್ತಾರೋ, ಅವ್ರ ಹಕ್ಕದು, ಅವ್ರು ಕೇಳ್ಬೋದು. ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ, 40 ವರ್ಷ. ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ. ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಾವು ಆಶಾಭಾವನೆ ಇಟ್ಕೊಂಡ್ರು. ಇಲ್ಲ ನೋಡಿ, ಈಗ ನಾವು ಗೋಕಾಕನ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿನೆಲ್ಲ ಕರ್ಕೊಂಡ್ಬಂದಿದ್ರು. ಬಹುಶಃ ಇವತ್ತು ನಾಳೆ ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶ ಬಂದು ಅವರು ಒತ್ತಾಯ ಮಾಡ್ಬೋದ್ರಿ. ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋಕೆ ವಿನಂತಿ ಮಾಡಿದ್ವಿ. ನಮಗೇನೋ ಆದಷ್ಟು ಬೇಗನೆ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಇದು ನಾವು. ಅಲ್ಲ, ಇರ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದ್ರಿ ಅವ್ರದ್ದು. ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರ ತಪ್ಪು ಅನ್ನೋದಿಲ್ಲ. ಖರೆ ನಾವು ಇದ್ದದ್ದು ನಮ್ದು ಅಂದ್ರೆ ಹೇಳಿದಿಲ್ಲ, ನೀವು ಡಿವಿಷನ್ ಮಾಡಿದಾಗ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ. ಖಂಡಿತ ಆ ಥರ ಏನು ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಕನ್ನಡ ಮಾತಾಡೋ ಭಾಷೆ ಜನ ಭಾಳ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸುಮ್ಮನೆ ಅದೊಂದು ರಾಜಕೀಯ ಕಾರಣಕ್ಕೋಸ್ಕರ ಆ ಥರ ಮಾಡ್ತಾರೆ ಅವರು. ಅದರಿಂದ ಏನೂ ಆಗೋದಿಲ್ಲ. ಡಿವಿಷನ್ ಆದರೂ ಕನ್ನಡಕ್ಕೆ ಏನೂ ಧಕ್ಕೆ ಆಗೋದಿಲ್ಲ. ಕನ್ನಡ ಗಟ್ಟಿಯಾಗಿರ್ತೈತಿ. ನಾವೆಲ್ಲ 3 ಜಿಲ್ಲೆದಲ್ಲಿರ್ತೇವೆ. ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ. ಅದೇನಿಲ್ಲ, ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು MES ಮಾಡ್ತಾ ಇರುತ್ತೆ ನಮ್ಮ ಭಾವನೆ. ಆದಷ್ಟು ಬೇಗನೆ ಜಿಲ್ಲೆ ಆಗಲಿ ಅಂತೇಳಿ ಒತ್ತಾಯ ಮಾಡಿದ್ವಿ. ಮುಖ್ಯಮಂತ್ರಿ ಒಳ್ಳೆಯ ನಿರ್ಧಾರ ಮಾಡ್ತಾರೆ. ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಈ ಅಧಿವೇಶನದೊಳಗೆ ಮಾಡಂತ ಹೇಳಿದ್ವಿ ನಾವು. ಅಧಿವೇಶನ ಒಳಗೆ ತಾವು ಹೆಂಗಾರು ಮಾಡಿ ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ. ಎಲ್ಲರಿಗೂ ಧನ್ಯವಾದ.